ಇರಾಕ್ ಮೇಲೆ ಇರಾನ್ ಸೇನೆಯಿಂದ ಭೀಕರವಾಗಿ ದಾಳಿ ಮಾಡಲಾಗಿದೆ. ಅಮೆರಿಕದ ಸೇನೆ ನೆಲೆಗಳ ಮೇಲೆ ಡ್ರೋನ್ ದಾಳಿ ಮಾಡಿದ್ದಾರೆ. ಇದೇ ಮುಂದುವರಿತಾ ಇದೆ ನೋಡಿ. ಹೀಗೆ ಯುದ್ಧ ನಡೀತಾನೆ ಇದೆ. ಅಮೆರಿಕ ಸೇನಾ ನೆಲೆಗಳನ್ನ ಎಲ್ಲವೂ ಕೂಡ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ದಾಳಿ ಮಾಡ್ತಾ ಇರುವಂತದ್ದು. ಇರಾಕ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳು ಉಳಿಸಾಗಿದೆ ಈ ಒಂದು ಇರಾನ್ನ ದಾಳಿಯಿಂದ. ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದ್ರು, ಕೆಂಪು ಬಾವುಟವನ್ನ ಹಾರಿಸಿದ್ರು. ಕೆಂಪು ಬಾವುಟ ಯಾವಾಗ ಹಾರಿಸಿದ್ರು ಅಲ್ಲೇ ಗೊತ್ತಾಗಿತ್ತು ಇದೆಲ್ಲವೂ ಕೂಡ ಉಳಿಸಾಗುತ್ತೆ ಅಂತ ಹೇಳಿ. ಹಾಗಾಗಿ ಇದೀಗ ಇರಾಕ್ ಮೇಲೆಯೂ ಕೂಡ ಇರಾನ್ ಸೇನೆ ಭೀಕರವಾಗಿ ದಾಳಿ ಮಾಡಿದೆ. ಅಮೆರಿಕದ ಸೇನೆ ನೆಲೆಗಳ ಮೇಲೆಯೇ ಇದೀಗ ಡ್ರೋನ್ ದಾಳಿ ಮಾಡಿ ಎಲ್ಲವೂ ಕೂಡ ಸರ್ವನಾಶ ಮಾಡ್ತಾ ಇದ್ದಾರೆ. ಅಮೆರಿಕ ಸೇನೆ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇರುವಂತದ್ದು. ಇರಾಕ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳು ಉಳಿಸಾಗ್ತಾ ಇದೆ ಇವರ ದಾಳಿಯಿಂದ. ಮೊನ್ನೆಯಿಂದ ಆರಂಭ ಆಗಿದೆ ಇದು. ಒಂದು ಕಡೆ ಅಮೆರಿಕ ಎಚ್ಚರಿಕೆ ಕೊಡ್ತಾ ಇದೆ, ಯಾವುದೇ ಕಾರಣಕ್ಕೂ ಅಮೆರಿಕ ಮೇಲೆ ದಾಳಿ ಮಾಡಕ್ ಹೋಗ್ಬೇಡಿ, ಸರಿ ಇರೋದಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಕಾಂಪ್ರಮೈಸ್ ಆಗುವಂತ ಮಾತಿಲ್ಲ, ಸಂಧಾನ ಆಗುವಂತಹ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಇರಾನ್ ಕೂಡ ಯಾವುದೇ ಕಾರಣಕ್ಕೂ ಬಿಡುವಂತ ಮಾತೇ ಇಲ್ಲ. ಬದುಕಿಲ್ಲ ಅಂದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಈ ದೇಶಗಳನ್ನ ಸರ್ವನಾಶ ಮಾಡೇ ಮಾಡ್ತೀವಿ ಅಂತೇಳಿ ಮುಂದಾಗಿ ಈ ರೀತಿಯಾಗಿ ದಾಳಿ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ, ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡ್ತಾ ಇದೆ. ಮತ್ತೊಂದು ಕಡೆ ಪ್ರಮುಖ ಟಾರ್ಗೆಟ್ ಇರಾನ್ನ ದೊಡ್ಡ ಒಂದು ದುಶ್ಮನ್ ದೇಶ ಯಾವುದು ಅಂತಂದ್ರೆ ಅದು ಅಮೆರಿಕ. ಹಾಗಾಗಿ ಇದೀಗ ಅಮೆರಿಕ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇರಾಕ್ನಲ್ಲಿರುವಂಥ ಅಮೆರಿಕ ಸೇನಾ ನೆಲೆಗಳೇನಿತ್ತು, ಸೇನಾ ನೆಲೆಗಳು ಅಥವಾ ರಾಯಭಾರಿ ಕಚೇರಿಗಳು ಅಥವಾ ಒಂದು ಅಧಿಕಾರಿಗಳು ಎಲ್ಲಿರ್ತಾರೋ ಅಂಥದ್ದೇ ಜಾಗಗಳನ್ನು ಈಗ ಇವರು ಕೂಡ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ಕಾರಣ ಇಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಕೂಡ ಇದನ್ನೇ ಮಾಡಿತ್ತಲ್ಲ. ಅಮೆರಿಕ ಹಾಗೂ ಇಸ್ರೇಲ್ ಮಾಡಿದ್ದೇನು, ರಾಯಭಾರಿ ಕಚೇರಿ ಮೇಲೆ ಅಟ್ಯಾಕ್ ಮಾಡಿತ್ತು, ಟೆಹರಾನ್ ಮೇಲೆ ಅಟ್ಯಾಕ್ ಮಾಡಿತ್ತು, ಬಹ್ರೇನ್ ಮೇಲೆ ಅಟ್ಯಾಕ್ ಮಾಡಿತ್ತು, ಇರಾನ್ನ ರಾಜಧಾನಿಯಾಗಿರುವಂತಹ ಬಹ್ರೇನ್ ಮೇಲೆ ಅಟ್ಯಾಕ್ ಮಾಡಿತ್ತು. ಅದು ಕೂಡ ಅಲ್ಲಿರುವಂತಹ ಸುಪ್ರೀಂ ಲೀಡರ್ ಯಾವಾಗ ಮನೆಯಲ್ಲಿರ್ತಾರೋ, ಯಾವಾಗ ಕಚೇರಿಯಲ್ಲಿರ್ತಾರೋ ಅದೇ ಸಂದರ್ಭವನ್ನ ನೋಡಿ ಅದೇ ಕ್ಷಣದಲ್ಲಿ ಅವರು ಕೂಡ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿರ್ತಾರೆ. ಹಾಗಾಗಿ ಇದೀಗ ಇರಾನ್ ಕೂಡ ಪ್ರತಿ ಉತ್ತರವನ್ನು ಕೊಡ್ತಾ ಇದೆ, ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ಆಲ್ಮೋಸ್ಟ್ ಇದೆಲ್ಲವೂ ಕೂಡ ಯುದ್ಧ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಖಂಡಿತವಾಗಿಯೂ ಹೇಗೆ ಮುಂದುವರಿಯುತ್ತೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಸೌದಿ ಅರೇಬಿಯಾ ಮೇಲೆ ಇರಾನ್ ಕೂಡ ಇದೀಗ ಭೀಕರ ದಾಳಿ ಮಾಡಿದೆ.